ಶುಭೋದಯ ಗೆಳೆಯರೆ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಬಂದಿದ್ದೆ ಹೊಲ ಹೊಡ್ಯೋಕ್ಕೆ. ನಿನ್ನೆ ಒಂದು 500 ಗಿಡದಷ್ಟು ಹೊಡೆದಿದ್ವಿ. ಇವತ್ತು ಬೆಳಗ್ಗೆ ಬಂದು ಸ್ಟಾರ್ಟ್ ಮಾಡಿದ್ದೀವಿ. ಈ ಡ್ರಿಪ್ಪಿಗೆ ಕಟ್ಟಿರ್ತಕ್ಕಂಥ ಪೈಪ್ಗೆ ಅಂತಲ್ಲ ವಯರು, ಈ ನೂಲಿನ ದಾರ ಥರ ಇದು ಸಿಕ್ಕಂದ್ರೆ ನಮಗೆ ಒಂದು ಸ್ವಲ್ಪ ಕೆಲಸದಲ್ಲಿ ಅಡಚಣೆ ಮಾಡ್ತದೆ. ಅವ್ನು ಮೊದಲೇ ತೆಗೆದುಕೊಂಡ್ರೆ ಚೆನ್ನಾಗುತ್ತೆ. ಈ ಸಿಡಿಯಲ್ಲಿ ಅಡ್ಡಾಡೋದೇ ಭಾಳ ಕಷ್ಟ. ಯಾಕೆಂದರೆ ಹಾವೆಲ್ಲಿರ್ತಾವೋ ಗೊತ್ತಾಗಲ್ಲ, ಸಿಕ್ಕಾಪಟ್ಟೆ ಹಾವುಗಳು. ಹಾಗಾಗಿ ಈ ವರ್ಷ ಅಡಿಕೆ ಪರವಾಗಿಲ್ಲ ಅನಿಸುತ್ತೆ. ಮಳೆ ಕಡಿಮೆ ಆದ್ರೂ ನೋಡೋಣ. ಯಾಕೋ ರೇಟ್ ಇತ್ತೀಚೆಗೆ ಮಾತ್ರ ಕಡಿಮೆ ಆಗ್ತಾಯಿದೆ. ರಾಜಕೀಯ ನೋಡ್ರೆ ಅವ್ರ ಮೇಲೆ ಇವ್ರ ಮೇಲೆ ಅವರು ಹಾಕ್ತಾಯಿದ್ದಾರೆ. ಅವ್ರು ನೋಡಿದ್ರೆ ಕೇಂದ್ರ ಸರ್ಕಾರದವ್ರು ಗುಟ್ಕಾ ಬ್ಯಾನ್ ಮಾಡಿದ್ರೆ ಅಂತ ಅವ್ರು ಅಂತಾರೆ. ಕಾಂಗ್ರೆಸ್ನವರು BJP ನೋಡಿದ್ರೆ ರಾಜ್ಯ ಸರ್ಕಾರ ಮಾಡಿದೆ ಅಂತ ಅವ್ರು ಅಂತಾರೆ. ನಮಗಿಂತ ರೈತರಿಗಿಂತ ರಾಜಕಾರಣಿ ವ್ಯಕ್ತಿಗಳ ಅಡಿಕೆ ತೋಟನೇ ಜಾಸ್ತಿ ಇರೋದು. ಸುಮ್ಮನೆ ಅವರವರು ಬೇಕಂತ ಮೇಲೆ ಹೊಡೆದಾಡ್ತಾರೆ, ಮತ್ತೆ ಒಂದು ಹಾಕ್ತಾರೆ. ನಾವು ಮಾತ್ರ ಬಾಯಿ ಬಿಟ್ಕೊಂಡು ಅವ್ರು ನೋಡ್ತಾ ಇರೋದಷ್ಟೇ. ಗುಟ್ಕಾ ಬ್ಯಾನ್ ಆಗದೆ ಇರೋದು, ಗುಟ್ಕಕ್ಕೆ ಜಾಸ್ತಿ ಹೋಗಲ್ಲ ಅಂತಾರೆ. ಬಟ್ ಆರೋಗ್ಯ ದೃಷ್ಟಿಯಿಂದ ಏನು ಮಾಡ್ತಾರೋ ಗೊತ್ತಿಲ್ಲ. ನೋಡೋಣ. ನಾವಂತೂ ಹುಲ್ಲು ಹೊಡ್ಯೋಕ್ಕಂತೂ ನಮ್ಮ ಕೆಲಸ ಏನಿದೆ ಅದು ಮಾಡಲೇಬೇಕಲ್ವ, ಅದನ್ನು ಮಾಡೋಣ. ನೋಡೋಣ. ಮತ್ತು ಈಗ ಸದ್ಯ ಮೇಲೆ ಹುಲ್ಲನ್ನು ತೆಗ್ದಿದ್ದೇವೆ ಅಷ್ಟೇ. ಯಾಕಂದು ಒಟ್ಟು ಗಾಳಿ ಆಡಲಿ, ತೀರಾ ನೀರು ನಿಲ್ಲುತ್ತೆ ಅಂತಂದೇಳಿ. ಈ ಸರಿ 7,000 ಹೋಗಿದ್ದು ಈಗ 6,600 ರೂಪಾಯಿ ಆಗಿದೆ ಪ್ರೆಸೆಂಟ್. ಇವತ್ತಿನ ಮೊನ್ನೆ 14ನೇ ತಾರೀಕಿನ 14/8/2026 ಹಸಿ ಅಡಿಕೆ ರೇಟು. ಏನು ಹಿಂದಿನ ವರ್ಷ ಆಲ್ರೆಡಿ ಇದರಿಂದಾಗ ಸೇಮ್ ಅದೇ ಥರ ಇತ್ತು. ಬರ್ತಾ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಯಿತು. 7,000 7,500 ತನಕ ಆಯಿತು. ಅಕ್ಟೋಬರ್ ತಿಂಗಳಲ್ಲಿ ಮತ್ತೆ 8,000 ಲೆವೆಲಿಗೆ ಹೋಯಿತು. ಮತ್ತೆ ಡೌನ್ ಹಾಕ್ಯಂತ ಬಂತು. ನೋಡೋಣ. ರೈತರು ಒಟ್ಟು ಏನಾದರೂ ರೇಟ್ ಸಿಕ್ಕು. ಈ ಸರಿ ಮಳೆ ಕಡಿಮೆ ಇರೋದ್ರಿಂದ ಫಸಲು ಕಡಿಮೆ ಹಿಡ್ದಿದೆ. ಹಿಂಗಾರಿ ಮಳೆ ಆಗಲಿಲ್ಲ ಅಂದರೆ ಮುಂದಿನ ಬೆಳೆಗೆ ನೀರು ಸಿಗ್ತತ್ತೋ ಇಲ್ಲ ಗ್ಯಾರಂಟಿ ಇಲ್ಲ. ಹಂಗೆ ಪರಿಸ್ಥಿತಿ ಆಡಾಗಿದೆ. ಬಯಲು ಸೀಮೆಯಲ್ಲಿ ಸಿಕ್ಕಾಪಟ್ಟೆ ಅಡಿಕೆ ಹಾಕ್ತಾಯಿದ್ದಾರೆ. ಡ್ರಿಪ್ ಮಾಡಿದ್ರು ಅಂದರೆ ಉಳ್ಕೋಬೋದು ಸ್ವಲ್ಪ ಏನಾರ ಮಾಡಿ. ಆದರೆ ಡ್ರಿಪ್ ಇಲ್ಲ, ಹೈ ನೀರು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಕಾಪಿ ನಮ್ಮ ಸೈಡ್ ಆಗಲ್ಲ ಅಂದ್ಕೊಂಡು ಹಚ್ಚಿದ್ದೆ. ಕೆಲವೊಂದು ಹೋಗಿದ್ದಾವೆ, ಕೆಲವೊಂದು ಉಳ್ಕೊಂಡವೆ. ತೆಗಿಬೇಕೋ ಬೇಡ ಅಂತಂದೇಳಿ ಮನಸ್ಸು ಅರ್ಧಮರ್ಧ ಯೋಚನೆ ಮಾಡ್ತಾಯಿದೆ. ನೋಡಿದ್ರೆ ಕೆಲವೊಂದು ರೋಗ ಇದೆ. ಇದು ಹಾಕಿ ಒಂದು 8 ತಿಂಗಳಾದರೂ ಕೂಡ ಇದಕ್ಕೆ ಅದು ನೀರು ಗೊಬ್ಬರ ನೀರೊಂದು ಬಿಟ್ಟರೆ ಅಂದರೆ ಗೊಬ್ಬರ ಏನು ಹಾಕಿಲ್ಲ. ಇದಕ್ಕೆ ಸಿಕ್ಕಾಪಟ್ಟೆ ಕೇರ್ ತಗೋಬೇಕಂತಾರೆ. ಬಟ್ ನಮಗೆ ಮಾಹಿತಿ ಇರೋದ್ರಿಂದ ಅಷ್ಟೊಂದು ಕೇರ್ ತಗೊಂಡ್ರೆ ಬೆಳೆದೇವೆ ಒಂದು ಲೆಕ್ಕದಲ್ಲಿ. ನೋಡೋಣ. ಕಾಪಿ ಬಿಡ್ತಾವೋ ಏನು ಬಿಡ್ತಾವೋ, ಹೊಡೆದಾಕತ್ತೆ ಏನೋ ಗೊತ್ತಿಲ್ಲ. ನೋಡೋಣ ಏನು ಮಾಡ್ತದೆ ದೇವರು. ಆದರೆ ಅಡಿಕೆ ನೋಡಿದ್ರೆ ಹೀಗಿದೆ ಸ್ನೇಹಿತರೆ. ಕೆಲವೊಂದು ಬಿಟ್ಟಿದ್ದೇವೆ, ಚೆನ್ನಾಗಿ ಬಿಟ್ಟಿದ್ದೇವೆ. ಕೆಲವೊಂದು ಹೋಗಿದ್ದೇವೆ. ನಿಮಗೇನು ಹೆಂಗೆ ಬೆಳೆಸ್ಬೇಕು ಅನ್ನೋದು ಸ್ವಲ್ಪ ಮಾಹಿತಿ ನಮಗೆ ಒಟ್ಟು ಕೊಡ್ರಿ. ಯಾಕಂದರೆ ನಾವು ಬಯಲು ಸೀಮೆಯವರು, ನಮಗೆ ಹೆಚ್ಚಿನ ಮಾಹಿತಿ ಇಲ್ಲ. ನೀವು ತಗೊಳ್ಳೋ ದುಡ್ಡು ನೋಡ್ಕೊಂಡು ನಾವು ಹಚ್ಚಿದ್ದೇವೆ ಪ್ಯಾಂಗ್ನಂಗೆ. ಬಟ್ ಅಡಿಕೆ ಗಿಡ ಚೆನ್ನಾಗಿ ಬಿಟ್ಟಿದ್ದಾವೆ ಗೊತ್ತಿಲ್ಲ. ನೋಡೋಣ ಹೇಗಿದೆ ಅನ್ನೋದು. ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಯಾವ ಗೊಬ್ಬರ ಹಾಕ್ಬೇಕಂತ ಕಮೆಂಟ್ ಮುಖಾಂತರ ತಿಳಿಸಿ ಗುರುಗಳೇ. ಯಾಕಂದರೆ ನಾವು ನಿಮ್ಮ ಜೊತೆ ಒಂದು ಸ್ವಲ್ಪ ಚೆನ್ನಾಗಿ ಆಗೋಣ ಅಂತಂದು ಭರವಸೆ ಅಷ್ಟೇ, ಆಸೆ ಇದೆ ಅಷ್ಟೇ. ಈ ಥರ ಬ್ರಷ್ ಕಟ್ರ್ ಚೈನ್ ಇದೆ ನಮ್ಮ ಟ್ಯಾಕ್ಟ್ರಿ ಚೈನ್ ಹಾಕೊಂಡು ಹೊಡಿಬೋದು. ಬಟ್ ಹೊಲ ಗಟ್ಟಿ ಆಗುತ್ತೆ ಅಂತಂದು ಹೇಳಿದರು ಹಸಿನೆಲ್ಲ ಇರೋದ್ರಿಂದ. ಹಾಗಾಗಿ ಬ್ರಷ್ ಕಟ್ರ್ ಕಷ್ಟ ಆದ್ರೆ ಚಿಂತಿಲ್ಲ, ಬ್ರಷ್ ಕಟ್ರ್ ಹೊಡೆಯೋಣ ಅಂತಂದೇಳಿ ಈಗ ಸದ್ಯ ಪ್ರೆಸೆಂಟು ಇವತ್ತು ಒಂದು ಹೊಡೆದ್ರೆ, ಇವತ್ತೊಂದು ದಿವಸ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ವಿ ನಾವು ಹೊಡೆಯೋದು. ನಿನ್ನೆ ಒಂದು 500 ಗಿಡ ಲೆಕ್ಕದಲ್ಲಿ ಹೊಡೆದೆ. ಇದು ಒಟ್ಟು ಟೋಟಲಿ 3,000 ಗಿಡ ಅದಾವೆ. 4-5 ದಿವಸ ಆಗುತ್ತೆ ನೋಡೋಣ. ಇವತ್ತು ಬೆಳಗ್ಗೆ ಬಂದ ತಕ್ಷಣ ಗನ್ ಹಿಡ್ಕೊಂಡು ಸ್ಟಾರ್ಟ್ ಮಾಡಿದ್ದೇನೆ. ಒಂದು ಈಗ ಸದ್ಯ 5 ಸಾಲು
5 ಸಾಲು ಉದ್ದಕ್ಕೂ ಹೊಡೆದೀನಿ. 5 ಸಾಲಿಗೆ ಒಂದು ಗಿಡದಲ್ಲಿ ಎಷ್ಟು ಅದಾವಪ್ಪ ಅಂದರೆ 30 ಅದಾವೆ. 30 ಅದಾವೆ ಒಂದು ಗಿಡದ ಒಂದು ಸಾಲಲ್ಲಿ. 30 ಅಂದರೆ ಹೆಚ್ಚು ಕಡಿಮೆ ನಾನೀಗ 1.5 ತಾಸಿಗೆ 1500 ಗಿಡ ಹೊಡೆದಂಗೆ ಅನಿಸುತ್ತೆ. ಸಾರಿ, 150 ಗಿಡ ಹೊಡೆದಂಗೆ ಕಾಣಿಸುತ್ತೆ. ನೋಡೋಣ. ಇವತ್ತೊಂದು ಕನಿಷ್ಠ ಒಂದು 800 ಗಿಡ ಹೊಡೆಯೋಣ ಅಂತಂದೇಳಿ ಇದನ್ನು ಇಟ್ಕೊಂಬಂದಾನೆ, ಗುರಿ ಇಟ್ಕೊಂಬಂದಾನೆ. ಎಷ್ಟು ಹತ್ತಿರ ಆಗಲಿ ಇವತ್ತು ಹೊಡೆದೇ ಹೋಗೋದು, ಇದನ್ನು ಪೂರ್ತಿ ಮುಗಿಸೇ ಹೋಗೋದಂತ ಮಾಡಿದ್ದೇನೆ. ನೋಡೋಣ. ಈ ಥರ ಆಗಿದೆ. ಇದು ಎಲ್ಲಿಂದ ಬಂತ ಬಳ್ಳಿ ಗೊತ್ತಿಲ್ಲ. ಮರ ಇದು ಎಲ್ಲ ಬ್ರಷ್ ಕಟ್ರಿಗೆ ಅಟ್ಕೊಂಡು ನಮಗೆಲ್ಲ ತೊಂದರೆ ಮಾಡುತ್ತೆ. ಇದು ಅಡಿಕೆ ಗಿಡಕ್ಕೆ ಯೋಗ್ಯನ ಅಯೋಗ್ಯನ ಗೊತ್ತಿಲ್ಲ, ಆದರೆ ಮರಕ್ಕೆ ಮಾತ್ರ ಅಂಟೋದನ್ನು ಬಿಡೋದಿಲ್ಲ. ಚೆನ್ನಾಗಿದೆ. ಬ್ಯಾಸ್ಗೆಲಿ ಹಬ್ಬಿದ್ರೆ ಪರವಾಗಿಲ್ಲಪ್ಪ. ಇದು ಮಳೆಗಾಲದಲ್ಲಿ ಸಿಕ್ಕಾಬಟ್ಟೆ ಹಬ್ಬಿಡ್ತೈತಿ. ಏನು ಮಾಡೋಕ್ಕಾಗಲ್ಲ, ಅದು ಬೆಳಿಬೇಕಲ್ಲ. ಈಗ ಒಂಥರ ಹಸಿರಲ್ಲಿ ಗೊಬ್ಬರ ಬಿದ್ದಂಗೆ ಆಗಿದೆ ಎಲ್ಲ. ಉಳ್ಕೊಂಡವೆ. ಅದೇ ಮೇಲೆ ಎಲ್ಲ ಹೊಡೆದಿದ್ದೇನೆ. ಹೊಡ್ಯಕ್ಕೆ ಹೋದರೆ ನಮ್ಮ ಮೊದಲೇ ಕಲ್ನೆಲ್ಲ ನೋಡ್ತಿರಲ್ಲ. ಇದು ಎಲ್ಲಿ ಮಕ್ಕಳಿಗೆ ಬಡಿತೀವಿ ಅಂತ ಭಯಕ್ಕೆ ಸೇಫ್ಟಿ ಹಾಕ್ಕೊಂಡಿದ್ದೀವಿ. ಆದರೂ ಕೂಡ ಎಲ್ಲಿದ್ದ ಬಂದು ಪಾಟನ ಬಡಿತೇವೆ. ನನ್ನ ಮಗನೇ ನೀನು ಭಾಳ ಉರಿತೀವಿ ಬಾ ಅಂತಂದೇಳಿ. ನೋಡಿ ಸ್ನೇಹಿತರೆ, ಇಲ್ಲಿ ಬೇರು ಮ್ಯಾಕ್ ಬರ್ತಾಯಿದೆ. ಕಾರಣ ತಿಳಿಸಿ. ಇದು ಯಾಕೆ ಬೇರು ಮ್ಯಾಕ್ ಬರುತ್ತೆ ಗೊತ್ತಿಲ್ಲ. ಸ್ವಲ್ಪ ನಿಮ್ಮ ಮಾಹಿತಿ ಇದ್ದರೆ ನಮಗೆ ಸ್ವಲ್ಪ ಕಮೆಂಟ್ ಮುಖಾಂತರ ತಿಳಿಸಿ. ಇದು ಗಿಡ ನೋಡಿದ್ರೆ ಹಚ್ಚಿನ 3 ವರ್ಷ ಆಯಿತು. ಇದು ಯಾಕೆ ಗರಿ ಒಣಗ್ತಾ ಇದೆ, ಏನು ಕೊರತೆನೋ ನಮಗೆ ಮಾಹಿತಿ ಇಲ್ಲ. ಅದಕ್ಕೆ ಹಾಕೋ ಗೊಬ್ಬರ ಇದಕ್ಕೂ ಕೂಡ ಹಾಕ್ತೀವಿ. ಯಾಕೆ ಬೆಳೆಯಲ್ಲಪ್ಪ, ಬೆಳೆಯೋ ಮರ ಫಸಲು ಕೊಡು ನಮಗೆ, ಒಟ್ಟು ಉದ್ಧಾರ ಆಗೋಣ. ಬಾಯಿ ಬಿಟ್ಟು ಹೇಳೋಕೆ ಬಾಯಿ ಇಲ್ಲ, ನಾವೇ ನೋಡಿ ತಿಳ್ಕೊಬೇಕು. ನಮ್ಮ ಗ್ರೂಪಲ್ಲಿ ಸಿಕ್ಕಾಬಟ್ಟೆ ಮೇಧಾವಿಗಳಿದ್ದಾರೆ. ಕಮೆಂಟ್ ಮುಖಾಂತರ ತಿಳಿಸಿ ಗುರುಗಳೇ ನಮಗೆ, ಒಟ್ಟು ನಾವು ಬೆಳೆದು ತೋರ್ಸೋಣ ಒಟ್ಟು ನಾವು ಅಂತ. ಓಕೆ ಸ್ನೇಹಿತರೆ, ಇನ್ನು ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ. ಹಾಕಿ ಚೆಜ್ಜಿ ಬಿಡೋಣ ಜಲ್ದಿ. ಇದು ಕೊಡಿ ಬೈಲ್ ಅಂತಂದೇಳಿ ಬ್ರಷ್ ಕಟ್ರ್. ಇದು ಒಂದು ಸೇಫ್ಟಿ ಗಾರ್ಡ್ ಕೊಟ್ಟಿದ್ದಾರೆ. ಇದು 1 ವರ್ಷ ಆಯ್ತು ತಗೊಂಡು. ಕೆಲಸ ಚೆನ್ನಾಗಿ ಮಾಡಿದೆ. ಆಗಾಗ ಇದರಲ್ಲಿರ್ತಕ್ಕಂಥದ್ದು ವಾಶ್ ಮಾಡಬೇಕು. ಅದು ಒಂದು ಇದು ಬರ್ತದೆ ಪೇಪರ್ ಥರ, ಅದನ್ನೊಂದು ವಾಶ್ ಮಾಡ್ಕೊತಿರ್ಬೇಕು. ಆಮೇಲೆ ಇಲ್ಲೊಂದು ಸ್ವಲ್ಪ ಗ್ರೀಸ್ ಒಂದು ಹಾಕ್ಕೊಂತಿರ್ಬೇಕು ಇಲ್ಲೊಟ್ಟು ಇಲ್ಲಿ. ಅದ್ರಾಗೆ ನನ್ನ ಮಾತು ಕೇಳಕ್ಕೆ ಮತ್ತೆ ಗಿಳಿ ಏನು ಗೊತ್ತಿಲ್ಲ, ಕೀ ಅಂತ ಬರ್ತೈತಿ. ಅಲ್ಲಿ ಒಂದು ಮರದಲ್ಲಿ ನೋಡ್ಬಿಟ್ರೆ ಸಿಕ್ಕಾಬಟ್ಟೆ ಕೆಡಿದ್ದೇವೆ ಗಿಳಿಗಳು. ಎಲ್ಲ ಬದುಕಲ್ಲ, ಅರಣ್ಯ ಕಡ್ದು ಎಲ್ಲವೂ ಇದು ಮಾಡಿದ್ದೇವೆ, ಅವು ಬದುಕಬೇಕಲ್ಲ. ಓಕೆ ನೋಡಿ, ಕೋಡಿ ಬೈಲ್ ಅಂತಂದೇಳಿ ನಿನ್ನೆ ನಾನು ಟೋಟಲಿ ಒಂದು 500-550 ಗಿಡಕ್ಕೆ ಒಂದು 3 ಲೀಟ್ರನ ಹೋಗಿತ್ತು. ಇವತ್ತು ಬೆಳಗ್ಗೆ ಒಂದು 2 ಲೀಟ್ರ್ ತೊಗೊಂಬಂದಾನೆ. ಸ್ಟಾರ್ಟ್ ಮಾಡಿದ್ದೇನೆ. 1 ಲೀಟ್ರ್ ಹಾಕಿದ್ದೆ, 150 ಗಿಡ ಹೊಡೆದಿದೆ ಲೆಕ್ಕಕ್ಕೆ. ಇನ್ನೊಂದು 100 ಗಿಡ ಹೊಡೆಯೋ ಲೆಕ್ಕಕ್ಕೆ ಅಷ್ಟು ಎಣ್ಣೆ ಇದೆ. ಆಮೇಲೆ ಇನ್ನೊಂದು ಲೀಟ್ರ್ ಇದೆ. ಇವತ್ತು 2 ಲೀಟ್ರ್ ತೊಗೊಂಬಂದಾನೆ. ಅದು ಹೊಡ್ಕೊಂಡು ಹೋಗಿಬಿಡೋಣ ಅಂತಂದೇಳಿ ತೀರ್ಮಾನ ಮಾಡ್ಕೊಂಬಂದಾನೆ. ಬೆಳಗ್ಗೆ ಚಹಾ ಕುಡಿದು ಬಿಟ್ಟರೆ ಮತ್ತೇನು ತಿಂದಲೇ ಬಂದುಬಿಟ್ಟೇನೆ. ಅದೇ ಬೇರೆ ಉಂಡೆ ಬೇರೆ ಮಾಡಿದ್ರು ತೊಗೊಂಡು ಹೋಗಂತಂದೇಳಿ ನಮ್ಮ ಮನೆಯವ್ರು ಹೇಳಿದರು. ನಾನು ಸದ್ಯ ಬೆಳಗ್ಗೆ ಏನು ತಿನ್ನೋದಪ್ಪ ಉಂಡೆನ, ಬಂದ ಮ್ಯಾಗ ತಿಂದ್ರೆ ಆತಂತಂದೇಳಿ ಟೀ ಕುಡ್ದವನೇ ಗನ್ ಹಾಕ್ಕೊಂಡು 1 ಗಂಟೆ 25 ನಿಮಿಷಕ್ಕೆ 150 ಗಿಡಗಳು ಪೂರ್ತಿ ಹುಲ್ಲು ಎತ್ತಿದ್ದೇನೆ. ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಮತ್ತೊಂದು 150 ಗಿಡ ತನಕ ಹೊಡೆದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ. ಓಕೆ ಸ್ನೇಹಿತರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.
ವಿಷಯನ ಶೇರ್ ಮಾಡಿ ನಮಗೆ ಕಮೆಂಟ್ ಮುಖಾಂತರ ವಿಷಯ ತಿಳಿಸಿ ಹೇಗೆ ಬೆಳೆಸ್ಬೇಕು ಅಂತಂದೇಳಿ. ಓಕೆ ಗುರುಗಳೇ, ಬಾಯ್. ಜೈ ಜವಾನ್, ಜೈ ಕಿಸಾನ್.